ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ನನ್ನ ಮಾತನ್ನು ಕೇಳಿಸ್ಕೊತಾ ಇದ್ದೀರಿ. ನನ್ನನ್ನು ಮಾತನ್ನು ನೀವು ಕೇಳಿಸ್ಕೊತಾ ಇದ್ದೀರಿ ತಾನೇ? ಅಂದಮೇಲೆ ನೀವು ಇಷ್ಟೊಂದು ತದೇಕ ಚಿತ್ತರಾಗಿ ನನ್ನ ಮಾತನ್ನು ಕೇಳಿಸ್ಕೊತಾ ಕೂತಿದ್ದೀರಲ್ಲ, ನೀವು ನನ್ನ ಮಾತೆಲ್ಲ ಸತ್ಯ ಅಂತ ತಿಳ್ಕೊಂಡಿದ್ದೀರಾ? ನನ್ನ ಮಾತುಗಳನ್ನು ನಿಮ್ಮ ಮನಸ್ಸಲ್ಲಿ ತುಂಬ್ಕೋತಾ ಇದ್ದೀರಾ? ಆ ಥರ ತುಂಬ್ಕೋತಾ ಇದ್ದರೆ, ಆ ಥರ ನೀವು ನನ್ನ ಮಾತನ್ನೆಲ್ಲ ಸತ್ಯ ಅಂತ ತಿಳ್ಕೊತಾ ಇದ್ದರೆ, ನಿಮ್ಮಂಥ ಹುಚ್ಚರು ಬೇರೆ ಯಾರೂ ಅಲ್ಲ, ನಿಮ್ಮಂಥ ಹುಚ್ಚರು ಬೇರೆ ಎಲ್ಲೂ ಇಲ್ಲ ಅಂತ ಓಶೋ ಭಗವಾನ್ ಹೇಳ್ತಾರೆ. ಅವರು ಹೇಳ್ತಾರೆ, ನೀವು ನಿಮ್ಮ ಯಾವುದೋ ಒಬ್ಬ ಗುರು ಹೇಳಿದರು ಅಂತ ಆಗಲಿ, ಅಥವಾ ನೀವು ಯಾವುದಾದ್ರೂ ಧರ್ಮಶಾಸ್ತ್ರದಲ್ಲಿ, ಧರ್ಮಗ್ರಂಥಗಳಲ್ಲಿ, ಅಥವಾ ಕಥೆ ಕಾದಂಬರಿಗಳಲ್ಲಿ, ಮತ್ತೊಂದರಲ್ಲಿ, ಮೋಟಿವೇಶನ್ ಪುಸ್ತಕಗಳಲ್ಲಿ ನೀವು ಓದಿದ್ದನ್ನ ಅಥವಾ ಕೇಳಿಸ್ಕೊಂಡಿದ್ದನ್ನು ಅದನ್ನೆಲ್ಲ ನೀವು ಸತ್ಯ ಅಂತ ಒಂದೇ ಕ್ಷಣಕ್ಕೆ ಒಪ್ಕೊಬಿಟ್ರೆ, ನಿಮ್ಮಂಥ ಹುಚ್ಚು ಬೇರೆ ಯಾರೂ ಇಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವಾಗ ಚಿಂತನೆಗಳ ದಟ್ಟಣೆ ಜಾಸ್ತಿ ಆಗ್ತದೋ, ನಿಮ್ಮ ಮನಸ್ಸು ತುಂಬಿರ್ತದೋ, ಆಗ ನಿಮ್ಮಲ್ಲಿ ಒಂದು ಸಂಘರ್ಷ ಉಂಟಾಗ್ತದೆ. ಆ ಸಂಘರ್ಷ ಎಂಥದ್ದು? ಅದು ಸರಿಯಾ, ಅದು ತಪ್ಪಾ, ಅದು ತಪ್ಪಾ, ಅದು ಸರಿಯಾ ಅಂತ. ಆ ಸಂಘರ್ಷ ಉಂಟಾದಾಗ ನೀವು ನಿಜವಾಗಿ ಹುಚ್ಚರಾಗ್ತೀರಿ. ನೀವು ಮನಸ್ಸನ್ನು ಬರಿದಾಗಿಸ್ಕೋಬೇಕು. ನೀವು ಧರ್ಮಗ್ರಂಥಗಳನ್ನ ಓದಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಧರ್ಮಗ್ರಂಥಗಳನ್ನ ಓದ್ರಿ, ಈ ಜಗತ್ತಿನ ಎಲ್ಲ ಪುಸ್ತಕಗಳನ್ನು ಓದಿ, ನಿಮಗೆ ಸಿಕ್ಕ ಪುಸ್ತಕಗಳನ್ನೆಲ್ಲ ಓದಿ, ಅದರ ಜ್ಞಾನವನ್ನು ಗಳಿಸಿ. ಆದರೆ ಅದನ್ನು ನಂಬಬೇಕು ಅಂದರೆ ನಿಮ್ಮಲ್ಲಿ ಒಂದು ಸ್ವಂತ ಚಿಂತನೆ ಇರಬೇಕು. ಹ್ಯಾರಿ ಪಾಟರ್ನ ಪುಸ್ತಕಗಳನ್ನ ಓದ್ತೀರಿ, ಅದರಲ್ಲಿ ಹೀರೋ ಬೆಟ್ಟದ ಮೇಲಿಂದ ಹಾರ್ತಾನೆ, ಮತ್ತೊಂದು ಕಡೆ ಹೋಯ್ತಾನೆ, ಮಾಯ ಆಯ್ತಾನೆ, ಏನೇನೋ ಮಾಡ್ತಾನೆ, ಏನೇನೋ ಸಾಹಸಗಳನ್ನ ಮಾಡ್ತಾನೆ. ಹಂಗಂತ ಹೇಳಿ ನೀವು ಅದನ್ನೇ ಸತ್ಯ ಅಂತ ತಿಳ್ಕೊಂಡ್ರೆ, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ನೀವು ಸಹ ಅದನ್ನೇ ಮಾಡ್ತಾ ಹೋದರೆ, ನಿಮ್ಮಂಥ ಹುಚ್ಚರು ಯಾರಿಲ್ಲ. ಸುಮ್ಮನೆ ಮೈ ಮೂಳೆ ಎಲ್ಲ ಮುರ್ಕೋಬೇಕಾಗ್ತದೆ. ಆ ಪುಸ್ತಕವನ್ನು ಓದಿ ನೀವು ಮನರಂಜನೆಯನ್ನು ಅನುಭವಿಸಬೇಕೇ ಹೊರತು ಅದನ್ನು ಸತ್ಯ ಅಂದ್ಕೋಬಾರ್ದು. ನಾನು ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನೂ ಅಷ್ಟೇ, ನಾನು ಅಂದರೆ ಇಲ್ಲಿ ಓಶೋ ಹೇಳ್ತಕ್ಕಂಥ ಮಾತುಗಳನ್ನ ಅಷ್ಟೇ, ಅದು ಧರ್ಮಶಾಸ್ತ್ರಗಳನ್ನ ವಾಕ್ಯಗಳನ್ನೂ ಅಷ್ಟೇ, ಅಥವಾ ಯಾವುದೇ ಪುಸ್ತಕದ ಜ್ಞಾನವನ್ನು ಅಷ್ಟೇ ನೀವು ತಿಳ್ಕೊಳ್ಳಿ. ನಾನು ಬೇಡ ಅಂತ ಹೇಳ್ತಾ ಇಲ್ಲ, ಖಂಡಿತ ತಿಳ್ಕೊಳ್ಳೇಬೇಕು. ನಾನಿವತ್ತು ನಿಮ್ಮ ಜೊತೆ ಇಷ್ಟೊಂದು ವಿಚಾರ ನಾನು ಮಾತಾಡ್ತೀನಿ ಅಂದರೆ, ನಾನು ಓದಿರ್ತಕ್ಕಂಥ 1,00,000ಕ್ಕಿಂತ ಹೆಚ್ಚಿನ ಪುಸ್ತಕಗಳೇ ಕಾರಣ. ಆದರೆ ಆ ಜ್ಞಾನವನ್ನು ನೀವು ಪಡ್ಕೊಳ್ಳಿ. ನೀವು ನೋಡಿರ್ಬೋದು, ರಜನೀಶ್ ಏನು ಮಾಡ್ತಾ ಇರ್ತಾರೆ ತಮ್ಮ ಬಿಡುವಿನ ಸಂದರ್ಭದಲ್ಲಿ ಅಂತ ನೀವು ನೋಡಿರ್ಬೋದು. ಯಾವಾಗಲೂ ಅವರು 24 ಗಂಟೆ ಪುಸ್ತಕಗಳನ್ನ ಇಟ್ಕೊಂಡೇ ಇರ್ತಾರೆ. ಅವರು ಯಾವಾಗ ಮಲಗ್ತಾರೆ, ಯಾವಾಗ ಅವ್ರಿಗೆ ಸಮಯ ಸಿಕ್ಕಾಗೆಲ್ಲ ಮಾಡ್ತಕ್ಕಂಥದ್ದೇನು ರಜನೀಶ್ ಯಾವಾಗಲೂ ಪುಸ್ತಕಗಳನ್ನ ಓದ್ತಾನೆ ಇರ್ತಾರೆ. ಅಷ್ಟೊಂದು ಪುಸ್ತಕಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ದಾರೆ. ಹೊಸ ಪುಸ್ತಕ ಎಲ್ಲಿ ಬಿಡುಗಡೆ ಆಯಿತು ಅಂತ ಬೆಳಗ್ಗೆ ಎದ್ದು ಪೇಪರ್ ನೋಡ್ತಾರೆ. ಯಾಕೆ ಗೊತ್ತಾ? ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ, ಯಾರ ಚಿಂತನೆ ಯಾವ್ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಕ್ಕೆ. ನೀವು ಅಷ್ಟೇ, ನನ್ನ ಚಿಂತನೆಯನ್ನು ಒಂದೇ ಸಲ ನಂಬಿಬಿಡೋದು ನನಗಿಷ್ಟ ಇಲ್ಲ. ನೀವು ಆ ರೀತಿ ನಂಬಿದರೆ ನೀವು ಖಂಡಿತ ಹುಚ್ಚರು ಅಂತ ನಾನು ತಿಳ್ಕೊತೀನಿ. ಅದರ ಬದಲು ನೀವು ನನ್ನ ಚಿಂತನೆಯನ್ನು ಕೇಳಿದರೆ ಅಷ್ಟೇ, ಆದರೆ ಅದು ನಿಮ್ಮ ಸ್ವಂತ ಚಿಂತನೆ ಆಗಬೇಕು. ನೀವು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು. ಇಲ್ಲಾಂದರೆ ನೀವು ನನ್ನ ಗುಲಾಮರಾಗ್ತೀರಿ ಅಷ್ಟೇ. ನನ್ನ ಚಿಂತನೆಯನ್ನೇ ನೀವು ಅಳವಡಿಸ್ಕೊಂಡ್ರೆ ನೀವು ನನ್ನ ಗುಲಾಮರಾಗ್ತೀರಿ ಅಷ್ಟೇ. ನನ್ನ ಗುಲಾಮರಾಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನೀವು ಎಷ್ಟೋ ಜನ ಹೇಳಿದರು ನೀವೆಲ್ಲ ನನ್ನ ಅನುಯಾಯಿಗಳು ಅಂತ, ಎಷ್ಟೋ ಜನ ಹೇಳಿದರು ನೀವೆಲ್ಲ ನನ್ನ ಭಕ್ತರು ಅಂತ, ಎಷ್ಟೋ ಜನ ಹೇಳಿದರು ನೀವೆಲ್ಲ ನನ್ನ ಶಿಷ್ಯರು ಅಂತ. ಆದರೆ ನಾನು ಹೇಳ್ತೀನಿ ನೀವೆಲ್ಲ ನನ್ನ ಮಿತ್ರರು ಅಂತ. ಓಶೋವಿನ ಶಿಷ್ಯರು ಅಂದರೆ ನಾನು ಖಂಡಿತ ಒಪ್ಪಲ್ಲ. ಓಶೋವಿನ ಮಿತ್ರರು, ರಜನೀಶ್ನ ಮಿತ್ರರು ಅಂದರೆ ನಾನು ಮಾತ್ರ ಒಪ್ಕೋತೀನಿ. ನೀವೊಂದು ಸಲ ವಿಲಿಯಂ ಜೇಮ್ಸ್ ನಿಮಗೆ ಗೊತ್ತಲ್ಲ, ಅವರೊಬ್ಬರು ಕವಿ ಮತ್ತು
ಪ್ರಖ್ಯಾತ ತತ್ವಜ್ಞಾನಿ. ಅವರು ಒಂದು ಸಲ ಹುಚ್ಚಾಸ್ಪತ್ರೆಗೆ ಹೋಗ್ತಾರೆ. ಹುಚ್ಚಾಸ್ಪತ್ರೆಗೆ ಯಾಕೆ ಹೋಗ್ತಾರೆ ಅಂದರೆ ಅಲ್ಲಿ ಯಾವ ರೀತಿ ಇರ್ತದೆ ಅಂತ ನೋಡೋದಕ್ಕೋಸ್ಕರ ಹೋಗ್ತಾರೆ, ಅನುಭವಕ್ಕೋಸ್ಕರ ಹೋಗ್ತಾರೆ. ಅನುಭವಕ್ಕೋಸ್ಕರ ಅವರು ಹೋದಾಗ ಅಲ್ಲಿಂದ ಬಂದ ಮೇಲೆ ಇದ್ದಕ್ಕಿದ್ದ ಹಾಗೆ ಅವರು ಹುಚ್ಚರ ಥರ ಆಡೋಕ್ಕೆ ಶುರು ಮಾಡ್ತಾರೆ. ಮನೆಗೆ ಬಂದು ರಾತ್ರಿ ನಿದ್ರೆ ಮಾಡೋದಿಲ್ಲ, ರಾತ್ರಿ ಎಲ್ಲ ಎದ್ದು ಕೂರ್ತಾ ಇರ್ತಾರೆ, ಏನೇನೋ ಮಾತಾಡ್ತಾ ಇರ್ತಾರೆ. ಅವ್ರ ಹೆಂಡತಿ ಎಬ್ಬಿಸಿ ಕೇಳ್ತಾರೆ, ಏನಾಯಿತು ನಿಮಗೆ, ಯಾಕೆ ಇವತ್ತು ಈ ಥರ ಆಡ್ತಾಯಿದ್ದೀರಿ ನೀವು ಅಂತ ಕೇಳ್ತಾರೆ. ಅದಕ್ಕೆ ವಿಲಿಯಂ ಜೇಮ್ಸ್ ಹೇಳ್ತಾರೆ, ನಾನಿವತ್ತು ಹುಚ್ಚಾಸ್ಪತ್ರೆಗೆ ಹೋಗಿದ್ದೆ. ಆ ಹುಚ್ಚರ ಪ್ರತಿಯೊಂದು ನೀತಿಗಳನ್ನ ನಾನು ನೋಡಿದೆ. ಒಬ್ಬೊಬ್ಬರು ಕಣ್ಣುಗಳಲ್ಲಿ ಒಂದೊಂದು ಭಾವನೆ ಇತ್ತು. ಅವರು ಯಾಕೆ ಹುಚ್ಚರಾದರು ಅಂತ ನನಗೆ ಗೊತ್ತಿಲ್ಲ. ಆದರೆ ಅವ್ರ ನೀತಿಗಳನ್ನ ನೋಡ್ತಾ ನಾನು ಅದೇ ರೀತಿ ಏನೋ ಅಂತ ನನಗೆ ಅನ್ನಿಸ್ತಾ ಇದೆ. ಇವತ್ತಲ್ಲ ನಾಳೆ ನಾನು ಹುಚ್ಚ ಆಗಿಬಿಡ್ತೀನಿ ಅಂತ ಭಯ ನನಗೆ ಕಾಡ್ತಾ ಇದೆ ಅಂತ ವಿಲಿಯಂ ಜೇಮ್ಸ್ ಹೇಳ್ತಾರೆ. ಇಲ್ಲಿ ವಿಲಿಯಂ ಜೇಮ್ಸ್ರ ಉದಾಹರಣೆ ಯಾಕೆ, ಅವರು ಕೊನೆವರೆಗೂ ಬರ್ಕೋತಾರೆ, ನಾನು ಹುಚ್ಚ ಆಯ್ತೀನಿ. ಪ್ರತಿ ವರ್ಷ ಅವರ ಡೈರಿನಲ್ಲಿ ಅದಿದ್ದೇ ಇರ್ತದೆ. ನಾನು ಈ ವರ್ಷ ಪೂರ್ತಿ ಹೊಸ ಡೈರಿನ ಪ್ರಾರಂಭ ಮಾಡುವಾಗ ಅವರು ಬರೀತಾರೆ, ಹಳೆ ಡೈರಿನಲ್ಲಿ ನಾನು ಈ ವರ್ಷ ಪೂರ್ತಿ ಹುಚ್ಚನಾಗ್ತೀನಿ ಅಂತಕ್ಕಂಥ ಭಯದಲ್ಲಿ ಬದುಕಿದೆ. ಅವರು ಮನುಷ್ಯರನ್ನು ಕೇವಲ ಹುಚ್ಚಾಸ್ಪತ್ರೆಯಲ್ಲಿ ಮಾತ್ರ ಹುಚ್ಚರ ಥರ ನೋಡಲಿಲ್ಲ, ಜಗತ್ತಿನ ಎಲ್ಲ ಕಡೆಯೂ ಹುಚ್ಚರ ಥರನೇ ನೋಡಿದ್ರು. ಕಾರಣ ಏನು ಅಂತ ಗೊತ್ತು. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಹುಚ್ಚಿರ್ತದೆ. ಆ ಹುಚ್ಚು ಅವ್ರಿಗೆ ಯಾಕೆ ಬಂತು? ಯಾರನ್ನೋ ಒಬ್ಬರನ್ನ ನೋಡಿದ್ರು, ಅವ್ರ ಥರ ಆಗಬೇಕು ಅಂತ ಅನ್ನಿಸ್ತು. ಯಾರನ್ನೋ ನೋಡಿದ್ರು, ಅವ್ರ ಥರ ದುಡ್ಡು ಸಂಪಾದನೆ ಮಾಡಬೇಕು ಅನ್ನಿಸ್ತು. ಇನ್ನೇನನ್ನೋ ನೋಡಿದ್ರು, ಅದು ನನಗೆ ಬೇಕು ಅಂತ ಅವ್ರಿಗೆ ಅನ್ನಿಸ್ತು. ಅದೆಲ್ಲ ಒಂದೊಂದು ಹುಚ್ಚು. ಯಾಕೆ ಬೇಕು? ಅವ್ರ ಥರ ನೀವು ಯಾಕೆ ಆಗಬೇಕು? ನಿಮ್ಮ ಥರ ಅವರು ಯಾಕೆ ಆಗಬಾರ್ದು? ಅವರಷ್ಟು ದುಡ್ಡು ನೀವು ಯಾಕೆ ಸಂಪಾದನೆ ಮಾಡಬೇಕು? ನಿಮ್ಗೆ ಎಷ್ಟು ಬೇಕು ಅಷ್ಟು ದುಡ್ಡನ್ನು ನೀವು ಯಾಕೆ ಸಂಪಾದನೆ ಮಾಡಬಾರ್ದು? ಅವ್ರು ಓದಿದ ಪುಸ್ತಕನೇ ನೀವು ಯಾಕೆ ಓದಬೇಕು? ನೀವು ಓದಿದ ಪುಸ್ತಕ ಅವರು ಯಾಕೆ ಓದಬಾರ್ದು? ನಿಮ್ಮಲ್ಲಿ ಸ್ವಯಂ ಚಿಂತನೆ ಇರಬೇಕು. ಯಾವುದೋ ಹೀರೋ ನೋಡಿ ಅಥವಾ ಯಾವುದೋ ನಾಯಕನನ್ನು ನೋಡಿ ಅವನ ಥರ ಆಗಬೇಕು ಅಂತಲ್ಲ. ಕೆಲವರು ಜನನಾಯಕರನ್ನ ನಾನು ನೋಡಿದ್ದೀನಿ. ಅವರು ಮಾತಾಡುವಾಗ ಅವರ ನಾಯಕರು ಏನು ಮಾತಾಡ್ತಾರೆ ಅದನ್ನೇ ಇವರು ಮಾತಾಡ್ತಿರ್ತಾರೆ. ಅದಕ್ಕೆ ಅರ್ಥ ಇದೆಯಾ? ಅದು ಗುಲಾಮಿತನ. ಕೆಲವು ರಾಜಕೀಯ ಪಕ್ಷದ ಕಾರ್ಯಕರ್ತರನ್ನ ನೋಡಿ, ನೀವು ಬೇಕಾದರೆ ಅಬ್ಸರ್ವ್ ಮಾಡಿ ನೋಡಿ, ಅವ್ರೇನು ಮಾತಾಡ್ತಾರೆ ಗೊತ್ತಾ? ಅವರ ನಾಯಕ, ಅವ್ರ ಲೀಡರ್ ಏನು ಮಾತಾಡಿರ್ತಾರೆ ಅದನ್ನು ಇವರು ಮಾತಾಡ್ತಿರ್ತಾರೆ. ನನ್ನ ಒಂದು ವೈಯಕ್ತಿಕ ವಿಚಾರ, ಇದು ಹರೀಶ್ ಕುಮಾರ್ನ ವೈಯಕ್ತಿಕ ವಿಚಾರ. ನಾನೊಂದು ಸಭೆಗೆ ಹೋಗಿದ್ದೆ. ಆ ಸಭೆಯಲ್ಲಿ ಏನಂದರೆ ಗಾಂಧೀಜಿಯವರ ಗಾಂಧಿ ಜಯಂತಿಯ ದಿನ ಗೂಡ್ಸೆಯ ದಿನವನ್ನಾಗಿ ಮಾಡಬೇಕು, ಕ್ರಾಂತಿಕಾರಿ ದಿನವನ್ನಾಗಿ ಮಾಡಬೇಕು ಅಂತ ಅಲ್ಲಿರ್ತಕ್ಕಂಥವರ ಕೆಲವರ ಅಭಿಮತ. ಮಾತಾಡ್ತಾ ಅವ್ರು ಏನು ಮಾಡಿದಂದರೆ ಗಾಂಧೀಜಿಯವ್ರನ್ನ ಒಂಥರ ಗಾಂಧೀಜಿಯವರ ಬರೀ ನೆಗೆಟಿವ್ ಪಾಯಿಂಟ್ಸ್ನ ತಗೊಂಡು ಮಾತಾಡೋಕ್ಕೆ ಶುರುವಾದರು. ನಾನು ಮೊದಲಿಂದ ಗಾಂಧಿವಾದಿ, ಗಾಂಧಿಯವ್ರನ್ನ ಹಿಂಬಾಲಿಸ್ತಿದ್ದೆ. ಅವರ ನೆಗೆಟಿವ್ ಪಾಯಿಂಟ್ಸ್ನ ನಾನು ಯಾವ ರೀತಿ ಹಿಂಬಾಲಿಸ್ತೀನಿ ಅಂದರೆ, ಗಾಂಧಿಯವ್ರನ್ನ ನೆಗೆಟಿವ್ ಪಾಯಿಂಟ್ಸ್ನ ಬಿಟ್ಟು ಅವರ ಪಾಸಿಟಿವ್ ಪಾಯಿಂಟ್ಸ್ನ ಮಾತ್ರ ನಾನು ಅನುಸರಿಸ್ತೀನಿ. ಅವ್ರ ನೆಗೆಟಿವ್ ಪಾಯಿಂಟ್ಸ್ನ, ಸರಳತೆ ಅಂತಕ್ಕಂಥ ಪಾಯಿಂಟ್ಸ್ನ, ಅವರ ಸರಳತೆ ಅತಿರೇಕಕ್ಕೆ ಹೋಗ್ತಕ್ಕಂಥ ಸರಳತೆಯನ್ನು ಅನುಸರಿಸಿ ಅತಿರೇಕದ ಸರಳತೆಯನ್ನು ಅನುಭವಿಸೋದು ಬೇಡಿ. ಆ ಅತಿರೇಕದ ಸರಳತೆಯನ್ನು ಅನುಸರಿಸಿದ್ರೆ ನಮ್ಮಂತಾಗಬೇಕಾಗ್ತದೆ ಅಂತ ನಾನು ನಿಮಗೆ ಹೇಳ್ತೀನಿ. ಆಗ ನಾನು ಗಾಂಧೀಜಿಯವ್ರ ಪರವಾಗಿ ಮಾತಾಡಿದೆ. ಅವರೆಲ್ಲರೂ ಹುಚ್ಚರಾಗಿ ಹೋಗಿದ್ರು. ಅವ್ರ ಲೀಡರ್ ಏನು ಹೇಳ್ಕೊಟ್ಟಿದ್ರೋ ಅದನ್ನೇ ಅವ್ರು ಮಾತಾಡಬೇಕಾಗಿತ್ತು. ನಾನು ಅಲ್ಲಿಗೆ ಒಬ್ಬ ಕಾರ್ಯಕರ್ತ ಆಗಿ, ಪದಾಧಿಕಾರಿಯಾಗಿ ನಾನು ಹೋದಾಗ ಅವ್ರ ಲೀಡರು ಅವ್ರಿಗೆ ಏನು ಹೇಳ್ಕೊಟ್ಟಿದ್ರೋ ಅದನ್ನು ನನಗೂ ಹೇಳ್ಕೊಟ್ಟಿದ್ರು ತಾನೇ. ನಾನು ಮಾತಾಡಬೇಕಾಗಿತ್ತು. ನಾನು ಮಾತಾಡಲಿಲ್ಲ. ಅದಕ್ಕೆ ಅವ್ರಿಗೆ ಭಾಳ ಬೇಸರ ಆಯಿತು. ಅದಕ್ಕೇನು ಮಾಡಿದ್ರು, ನನ್ನನ್ನು ಆ ಸಭೆಯಿಂದಲೇ ಹೊರಗಡೆ ಕಳಿಸಿದ್ರು. ನಾನು ಮತ್ತೊಂದು ಸಲ ಆ ಸಭೆಗೆ ಹೋಗಿಲ್ಲ. ನಾನು ಇವತ್ತಿಗೂ ಆ ಸಭೆಯ ಅಭಿಮಾನಿ, ಆ ಸಭೆಯ ಸದಸ್ಯ. ಆದರೆ ಆ ಸಭೆಗೆ ಇವತ್ತಿಗೂ ನಾನು ಹೋಗಿಲ್ಲ. ಏಕೆಂದರೆ ನನ್ನ ಧೋರಣೆಗಳೇ ಬೇರೆ, ಅವರ ಧೋರಣೆಗಳೇ ಬೇರೆ. ಅವ್ರದ್ದೇನಿದ್ರು ಗುಲಾಮಿ ಮನಸ್ಥಿತಿ ಅಂತ ನನ್ನ ಮನಸ್ಸು ಹೇಳ್ತದೆ. ಅವ್ರ ಲೀಡರ್ ಹೇಳಿದ್ನೋ
ಏನು ಹೇಳಿದ್ರು ಅದನ್ನೇ ಅವ್ರು ಮಾತಾಡ್ತಾರೆ. ನನಗದು ಆಗಲ್ಲ. ಅದನ್ನೇ ಓಶೋ ಹೇಳ್ತಾರೆ, ನಿಮ್ಮ ಮನಸ್ಸನ್ನು ನೀವು ಬರಿದಾಗಿಸ್ಕೋಬೇಕು. ಬರಿದಾಗಿಸ್ಕೋಬೇಕು ಅಂದ್ರೇನು? ನೀವೆಲ್ಲ ಕಡೆ ಕೇಳಿದ್ದೀರಿ, ನಿಮ್ಮ ಬರಿದಾಗಿರ್ತಕ್ಕಂಥ ಮನಸ್ಸು ದೆವ್ವದ ಕಾರ್ಖಾನೆ ಅಂತ ನೀವು ಕೇಳಿದ್ದೀರಿ. ಆ ರೀತಿ ಹೇಳಿ ನಿಮಗೆ ಭಯ ಹುಟ್ಟಿಸಲಾಗಿದೆ. ನಿಮ್ಮಲ್ಲಿ ಸ್ವಂತ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಇಲ್ಲದೆ ಇರಬಾರ್ದು. ಆ ರೀತಿ ಮಾಡಲಾಗಿದೆ. ಮನುಷ್ಯನ ಮನಸ್ಸು ಖಾಲಿಯಾಗಿದ್ದರೆ ಅದು ದೆವ್ವದ ಕಾರ್ಖಾನೆ ಅಂತ ಹೇಳಿ ನಿಮ್ಮನ್ನು ಭೀತಿಗೊಳಿಸಲಾಗಿದೆ. ನಿಮಗೆ ಮಾತಾಡೋಕ್ಕೆ ಶಕ್ತಿ ಇರಬಾರ್ದು ಅಂಥ ಒಂದು ಸನ್ನಿವೇಶವನ್ನು ನಿಮ್ಮ ಲೀಡರ್ಸ್, ಧಾರ್ಮಿಕ ಮುಖಂಡರು ಅಥವಾ ರಾಜಕೀಯ ಮುಖಂಡರು ಅಥವಾ ಮತ್ತಾರೋ ನಿಮ್ಮಿಂದ ಪ್ರಯೋಜನ ಪಡ್ಕೊಳ್ತಕ್ಕಂಥವರು, ಯಾವತ್ತೂ ನೀವು ಅವರ ಗುಲಾಮರಾಗಿಯೇ ಇರಬೇಕು ಅಂತಕ್ಕಂಥವರು ಆ ರೀತಿ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಆದರೆ ನಾನು ಹೇಳ್ತೀನಿ, ಅದಕ್ಕೆ ತದ್ವಿರುದ್ಧವಾಗಿ ಹೇಳ್ತೀನಿ, ನಿಮ್ಮ ಮನಸ್ಸು ಯಾವತ್ತೂ ಖಾಲಿಯಾಗಿರಲಿ. ಜ್ಞಾನವನ್ನು ತುಂಬಿಕೊಂಡಿರಿ. ಜ್ಞಾನ ಬುದ್ಧಿನಲ್ಲಿರಲಿ. ಮನಸ್ಸು ಖಾಲಿಯಾಗಿರಲಿ. ಮನಸ್ಸಿನಲ್ಲಿ ಟ್ರಾಫಿಕ್ ಜಾಮ್ ಇರಬಾರ್ದು, ದಟ್ಟಣೆ ಇರಬಾರ್ದು, ಅದರಲ್ಲಿ ಸಂಘರ್ಷ ಇರಬಾರ್ದು. ಅದು ಚಿಂತನೆಯನ್ನು ಮಾಡಿ ತನ್ನ ಸ್ವತಂತ್ರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೋಬೇಕು. ಸ್ವತಂತ್ರ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿಕೊಂಡು ಅದು ತನ್ನ ಗುಲಾಮಿತನವನ್ನು ಬಿಟ್ಟು ಸ್ವತಂತ್ರ ಜೀವಿಯಾಗಬೇಕು. ನೀವು ಬೈಬಲ್ನಲ್ಲಿ ಒಂದು ವಾಕ್ಯ ಕೇಳಿರ್ಬೋದು. ಯೇಸು ಹೇಳ್ತಾರೆ, ನಿಮ್ಮ ಅಂತಃಶಕ್ತಿ ಯಾವಾಗ ಬರಿದಾಗ್ತದೋ ಆಗ ನೀವೇ ಕೃತಾರ್ಥರು ಅಂತ. ಅದರ ಅರ್ಥ ಏನು? ನಿಮ್ಮ ಅಂತಃಶಕ್ತಿ ಯಾವಾಗ ಬರಿದಾಗಿರ್ತದೋ ಆಗಲೇ ನೀವು ಕೃತಾರ್ಥರು ಅಂತ ಯೇಸು ಹೇಳ್ತಾರೆ. ಏನಂಗಂದರೆ ಹಾಗಂದ್ರೆ ಅದೇನೆ, ನೀವು ಯೇಸು ಸ್ವಂತವಾಗಿ ಆಲೋಚನೆ ಮಾಡಿದಂಥವರು, ಸ್ವಂತ ಚಿಂತನೆಯನ್ನು ಆಲೋಚನೆ ಮಾಡಿ ನಿಮ್ಮ ಮುಂದೆ ಹೇಳಿದಂಥವರು. ಅವರು ಅದನ್ನೇ ಹೇಳಿದ್ದು, ನೀವು ಸ್ವಂತ ಆಲೋಚನೆ ಮಾಡಿ, ಸ್ವಂತ ಚಿಂತನೆ ಮಾಡಿ, ನಿಮ್ಮ ಮನಸ್ಸನ್ನು ಬರಿದಾಗಿಸ್ಕೊಳ್ಳಿ. ಧರ್ಮಶಾಸ್ತ್ರಗಳನ್ನ ಓದಿ, ಧರ್ಮ ಗ್ರಂಥಗಳನ್ನ ಓದಿ, ಆದರೆ ನೀವು ಮನಸ್ಸನ್ನು ಬರಿದಾಗಿಟ್ಕೊಳ್ಳಿ. ಜ್ಞಾನವನ್ನು ಬುದ್ಧಿಯಲ್ಲಿ ತುಂಬಿಕೊಳ್ಳಿ. ಜ್ಞಾನವನ್ನು ಬುದ್ಧಿಯಲ್ಲಿ ತುಂಬಿಕೊಳ್ಳಿ. ನಿಮ್ಮ ಮನಸ್ಸನ್ನು ಬರಿದಾಗಿಟ್ಕೊಳ್ಳಿ. ಯಾಕೆಂದರೆ ನಿಮಗೆ ಬರ್ತಕ್ಕಂಥ ಪ್ರತಿ ಸನ್ನಿವೇಶವನ್ನು ನೀವು ಸ್ವಯಂ ಚಿಂತನೆಯಿಂದ ಸಾಲ್ವ್ ಮಾಡ್ಕೊಬಿಡಿ. ನಿಮ್ಮ ಮನಸ್ಸು ಬರಿದಾಗಿರ್ತದೆ, ನಿರುಮ್ಮಳವಾಗಿರ್ತದೆ. ನೀವು ಯಾವತ್ತೂ ನಿಮ್ಮ ಬರಿದಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಕೋತೀರಿ, ಸ್ವಯಂ ಚಿಂತನೆಯಿಂದ ನೀವು ಆಲೋಚನೆ ಮಾಡ್ತೀರಿ, ನಿಮ್ಮದೇ ಆಗಿರ್ತಕ್ಕಂಥ ಚಿಂತನೆಯಿಂದ ನಿಮ್ಮ ಉತ್ತರವನ್ನು ಕಂಡಿರ್ಕೋತೀರಿ, ಆವತ್ತು ನೀವು ನೆಮ್ಮದಿಯಾಗಿ ನಿದ್ರೆ ಮಾಡ್ಬೋದು ಅಂತ ಓಶೋ ಹೇಳ್ತಾರೆ. ಈಗ ಮತ್ತೊಂದು ಓಶೋ ಜೀವನದ ಬಗ್ಗೆ ಒಂದಷ್ಟು ಮಾತಾಡೋಣ. ನಂತರ ಯೋಗ ನಿದ್ರೆ ಬಗ್ಗೆ ನಾನು ಹೇಳಬೇಕು ಅಂತಿದ್ದೀನಿ. ನೋಡೋಣ ಇವತ್ತು ಸಮಯ ಸಿಗ್ಬೋದೇನೋ ಅಂತ. ನಾವು ನಿನ್ನೆವರೆಗೆ ಮಾತಾಡಿದ್ದು ಓಶೋ ಬಂಧನ ಆಯಿತು. ಅಮೇರಿಕಾ ಸರ್ಕಾರ ಅವ್ರನ್ನ ಬಂಧಿಸಿ ಅವ್ರ ಹತ್ರ ಇದ್ದಂಥ ಎಲ್ಲವನ್ನು ಕಿತ್ತುಕೊಂಡು ಅವ್ರನ್ನ ಬರಿಗೈಲಿ ಭಾರತಕ್ಕೆ ಕಳಿಸ್ಬಿಡ್ತು ಅಂತ. ಬಂದ ಮೇಲೆ ಓಶೋ ತಮ್ಮ ಛಲವನ್ನು ಬಿಡಲಿಲ್ಲ. 1986 ನಡುವೆ ವಿಶ್ವ ಪರ್ಯಟನೆ ಮಾಡೋಕ್ಕೆ ಹೊರಟರು. ಇಡೀ ಜಗತ್ತನ್ನು ಸುತ್ತಕ್ಕೆ ಶುರು ಮಾಡಿದ್ರು. ಎಲ್ಲ ರಾಷ್ಟ್ರಗಳಿಗೂ ಭೇಟಿ ಕೊಟ್ಟರು. ನೇಪಾಳದ ಕಠ್ಮಂಡುಗೆ ಹೋದರು. ಆಗ ನೇಪಾಳದ ಕಠ್ಮಂಡುವಿಗೆ ಪೋಪ್ ಜಗದ್ಗುರುಗಳು ಬಂದಿದ್ದರು. ಅವ್ರನ್ನ ಭೇಟಿ ಮಾಡಬೇಕು ಅಂತ ಇದ್ದರು. ಆದರೆ ಅಲ್ಲಿ ಅಮೇರಿಕಾದ ಸೈನಿಕರು ಅಲ್ಲಿ ಬಂದಿದ್ದರಿಂದ ಯಾರಿಗೆ ಪೋಪ್ಗೆ ಭದ್ರತೆ ಕೊಡೋಕ್ಕೋಸ್ಕರ ಅಲ್ಲಿ ಓಶೋರವ್ರನ್ನ ಬಂಧಿಸ್ಬೋದು ಅಂತಕ್ಕಂಥ ವಿಚಾರ ಗೊತ್ತಾಗಿ ತಕ್ಷಣ ಆ ಜಾಗನ ಖಾಲಿ ಮಾಡ್ತಾರೆ. ಅವರು ಪೋಪರವ್ರನ್ನ ಭೇಟಿಯಾಗೋಕ್ಕಾಗಲ್ಲ. ಅಲ್ಲಿಂದ ಮುಂದೆ ಬಂದ ಮೇಲೆ ಆ ಕಾಲದ ಖ್ಯಾತ ಆಧ್ಯಾತ್ಮಿಕ ತತ್ವಜ್ಞಾನಿ, ಇವತ್ತಿಗೂ ಅವರು ಪ್ರಸ್ತುತ, ಜಿಡ್ಡು ಕೃಷ್ಣಮೂರ್ತಿಯವರು. ಇವತ್ತಿಗೂ ಅವರು ಪ್ರಸ್ತುತ. ಅವರು ಧ್ಯಾನದ ಬಗ್ಗೆ ಬರೆದಿರ್ತಕ್ಕಂಥ ಪುಸ್ತಕ ತುಂಬ ಅಮೋಘವಾದಂಥದ್ದು. ಜಿಡ್ಡು ಕೃಷ್ಣಮೂರ್ತಿಯವ್ರನ್ನ ಮೂರ್ತಿಯವರು ಅದೇ ವರ್ಷ ತೀರ್ಕೊಂಡಿರ್ತಾರೆ 86ನೇ ಇಸ್ವಿನಲ್ಲಿ. ಅವ್ರಿಗೂ ಸಹ ಅವರನ್ನು ಭೇಟಿ, ಅವರ ಅಂತಿಮ ದರ್ಶನ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಅಲ್ಲಿಂದ ಗ್ರೀಸ್ ದೇಶಕ್ಕೆ ಹೋಗಬೇಕು ಅಂತ ಹೇಳ್ಕೊತಾರೆ. ಗ್ರೀಸ್ ದೇಶಕ್ಕೆ ಹೋಗಬೇಕು ಅಂತ ಹೇಳಿದಾಗ ಗ್ರೀಸ್ ದೇಶ ಅವರಿಗೆ 30 ದಿನಗಳು ಅಲ್ಲಿ ವಾಸ ಮಾಡ್ಬೋದು ಅಂತ ಪರ್ಮಿಷನ್ ಕೊಡ್ತದೆ. ಆದರೆ
18ನೇ ದಿನಕ್ಕೆ ಬಂದು ಅವರ ಪೊಲೀಸರು ಬಂದು ಇವ್ರನ್ನ ಅರೆಸ್ಟ್ ಮಾಡಿಸಿ, ಇವರು ಕೊಠಡಿ ಒಳಗಡೆ ಬಂದು ನುಗ್ಗಿ ಬಂದೂಕನ್ನು ತೋರಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಅವತ್ತೇ ಅವರ ದೇಶದಿಂದ ಬಿಡುಗಡೆ ಮಾಡ್ತದೆ, ಓಡಿಸ್ತದೆ. ಆಗ ಇಡೀ ಪತ್ರಿಕೆಯಲ್ಲೆಲ್ಲ ಬರ್ತದೆ, ಓಶೋರವ್ರನ್ನ ಓಡಿಸೋದಕ್ಕೆ ಕಾರಣ ಚರ್ಚ್ಗಳು ಅಂತ. ಧರ್ಮಕ್ಷೇತ್ರಗಳು, ಚರ್ಚ್ಗಳು ಅವರ ಮೇಲೆ, ಸರ್ಕಾರದ ಮೇಲೆ ಒತ್ತಡ ಹೇರಿ ಓಶೋರವ್ರನ್ನ ಗ್ರೇಸ್ ದೇಶದಿಂದ ಖಾಲಿ ಮಾಡಿಸಿದ್ರು ಅಂತ ಬೆಳಿಗ್ಗೆ ಪೇಪರಲ್ಲೆಲ್ಲ ಬಂದಿರ್ತದೆ. ಸುಮಾರು 2 ವರ್ಷಗಳ ಕಾಲ ಯುರೋಪ್, ಅಮೇರಿಕಾ ಖಂಡಗಳಲ್ಲಿ ಅವರು ಸುತ್ತಾಡ್ತಾರೆ. ಅಲ್ಲಿಯ ಸರ್ಕಾರವನ್ನು ನಮಗೆ ಕೊಡಿ, 17 ದೇಶಗಳ ಸರ್ಕಾರಗಳಲ್ಲಿ ವಿನಂತಿ ಮಾಡ್ಕೋತಾರೆ, ನನಗೆ ನಿಮ್ಮಲ್ಲಿ ವೀಸಾ ಕೊಡಿ, ನಿಮ್ಮಲ್ಲಿ ಬಂದು ನಾನು ಬರಬೇಕು ಈ ನಿಮ್ಮ ದೇಶಕ್ಕೆ, ಅಲ್ಲಿ ಪ್ರವಚನ ಕೊಡಬೇಕು ಅಂದರೆ. ಅದು ಜಿನೀವಾ, ಸ್ವೀಡನ್, ಲಂಡನ್, ಐರ್ಲ್ಯಾಂಡ್, ಸ್ಪೇನ್ ಮೊದಲಾದಂಥ ರಾಷ್ಟ್ರಗಳು ಅವರಿಗೆ ಅನುಮತಿಯನ್ನು ಕೊಡೋದಿಲ್ಲ. ಏಕೆಂದರೆ ಅವೆಲ್ಲ ಅಮೇರಿಕಾದ ಅಧೀನದಲ್ಲಿರ್ತವೆ. ಆಮೇಲೆ ಕೊನೆಗೆ ಅವರಿಗೆ ಸ್ಪೇನ್ ದೇಶ ಅನುಮತಿ ಕೊಡ್ತದೆ. ಅನುಮತಿ ಕೊಟ್ಟ ತಕ್ಷಣ ಅಮೇರಿಕಾ ಮತ್ತು ಜರ್ಮನಿ ಎರಡೂ ರಾಷ್ಟ್ರಗಳು ಅದರ ಮೇಲೆ ಒತ್ತಡವನ್ನು ಏರಿ ಸ್ಪೇನ್ನಿಂದನೂ ಅವರನ್ನು ಒಂದೇ ದಿನಕ್ಕೆ ಖಾಲಿ ಮಾಡಿಸ್ತಾರೆ. ಅಲ್ಲಿಂದ ಅವರು ಮಾರ್ಚ್ 14ರಿಂದ 19ವರೆಗೆ 1986ನೇ ಇಸ್ವಿನಲ್ಲಿ ಅವರು ಉರುಗ್ವೆ ದೇಶಕ್ಕೆ ಬರ್ತಾರೆ. ಉರುಗ್ವೆ ದೇಶದಲ್ಲಿ ಶಾಶ್ವತವಾಗಿ ನೆಲೆಸೋಕ್ಕೋಸ್ಕರ ಅವರಿಗೆ ಆ ದೇಶದ ಆಡಳಿತ ತೀರ್ಮಾನ ಮಾಡ್ತದೆ. ಅಲ್ಲಿಂದ ಇದ್ದಕ್ಕಿದ್ದಂಗೆ ಅವರ ರಾಷ್ಟ್ರಪತಿಗಳಿಗೆ ವಾಷಿಂಗ್ಟನ್ DC ಒಂದು ಕರೆ ಬರ್ತದೆ. ಏನಂದರೆ ಅಮೇರಿಕಾ ಸರ್ಕಾರ ಉರುಗ್ವೆ ದೇಶಕ್ಕೆ $6,000 ಕೋಟಿ ಸಾಲ ಕೊಟ್ಟಿರ್ತದೆ. ನೀವು ಓಶೋಗೆ ಅಲ್ಲಿರೋದಕ್ಕೆ ವೀಸಾ ಕೊಟ್ಟಿದ್ದೆ ಆದರೆ, ಅನುಮತಿ ಕೊಟ್ಟಿದ್ದೆ ಆದರೆ ನೀವು ಈ ತಕ್ಷಣವೇ ನಮಗೆ ಸಾಲವನ್ನು ವಾಪಸ್ ಕೊಡಬೇಕು ಅಂತ. ಅಲ್ಲಿಗೆ ಅವರು ತಮ್ಮ ಧ್ಯಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದನ್ನ ನಿಲ್ಲಿಸಿ, ಆ ಧ್ಯಾನ ಶಿಬಿರಕ್ಕೇ ಅವರ ಉರುಗ್ವೆ ಪೊಲೀಸರು ಬಂದು ಅವ್ರನ್ನ ಬಂಧಿಸಿ ಆ ದೇಶದಿಂದ ಹೊರಗಡೆಗೆ ಓಡಿಸ್ತಾರೆ. ಅಲ್ಲಿಂದ ಜಮೈಕಾ ಮತ್ತು ಪೋರ್ಚುಗಲ್ಗೆ ಹೋಗ್ತಾರೆ. ಅಲ್ಲಿಂದನೂ ಅವರು ಒಂದೇ ದಿನ ಅಲ್ಲಿಂದನೂ ವಾಪಸ್ ಓಡಿಸ್ತಾರೆ. ಅವ್ರ ಹತ್ರನೇ ಸ್ವಂತ ಏರೋಪ್ಲೇನ್ ಇರ್ತದೆ. ಎಷ್ಟೋ ದೇಶಗಳು ಅವರು ಏರೋಪ್ಲೇನ್ನ ನಿಲ್ಲಿಸೋದಕ್ಕೆ 21 ರಾಷ್ಟ್ರಗಳು ಏರೋಪ್ಲೇನ್ ನಿಲ್ಲಿಸೋದಕ್ಕೆ ಅವಕಾಶ ಕೊಡೋದಿಲ್ಲ. ಅವರಲ್ಲಿ ಇಳಿದು ಧ್ಯಾನ ಮಾಡೋದು ಬೇಡ, ಅಲ್ಲಿ ಬಂದು ಅವರು ಉಪನ್ಯಾಸ ಮಾಡೋದು ಬೇಡ, ದೇಶದಲ್ಲಿ ಅಲ್ಲಿ ನಿಂತ್ಕೊಳ್ಳೋಕ್ಕೆ ಜಾಗ ಕೊಡಲ್ಲ. ಯಾಕೆಂದರೆ ಅಲ್ಲಿ ನಿಂತ್ಕೊಂಡು ಇಂಧನ ತುಂಬಿಕೊಂಡು ಮತ್ತೊಂದು ಕಡೆ ಹೋಗೋದಕ್ಕೂ ಸಹ 21 ರಾಷ್ಟ್ರಗಳು, ಯುರೋಪ್ನ ರಾಷ್ಟ್ರಗಳು ಅವಕಾಶ ಕೊಡೋದಿಲ್ಲ. ಆದರೂ ಅವರು ಛಲ ಬಿಡೋದೇ ಇಲ್ಲ, ಹೋಗಿ ಎಲ್ಲ ಕಡೆ ವಿಶ್ವ ಪರ್ಯಟನೆ ಮಾಡ್ತಾರೆ. ಈ ಸರ್ಕಾರಗಳು ಅವ್ರ ಮೇಲೆ ನಿರ್ಬಂಧ ಏರ್ದಾಗೆ ಅವರು ಪ್ರಚಾರಕ್ಕೆ ಬರೋದಕ್ಕೆ ಶುರು ಮಾಡ್ತಾರೆ. 1986 ಜುಲೈ 26ನೇ ತಾರೀಕು ಮತ್ತೆ ಮುಂಬೈಗೆ ಬರ್ತಾರೆ. ಮುಂಬೈನಲ್ಲಿ ಈಗ ಅವ್ರ ಹತ್ರ ಅವರಿಗೆ ಆಶ್ರಮ ಇರೋದಿಲ್ಲ. ಅಲ್ಲೊಂದು ಕಮ್ಯೂನನ್ನು ಮಾಡಬೇಕು, ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸು ಸಹ ಓಶೋಗಿರೋದಿಲ್ಲ. ಆದರೆ ತಾವೊಂದು ಉಪನ್ಯಾಸ ಕೊಡೋದಕ್ಕೆ, ಜನಗಳ ಉಪನ್ಯಾಸವನ್ನು ಆಲಿಸೋದಕ್ಕೆ ಒಂದು ಜಾಗ ಬೇಕು ಅಂತ ಅನ್ಕೋತಾರೆ. ಎಲ್ಲಿಯೂ ಸಹ ಓಶೋಗೆ ಒಂದು ಮನೆ ಬಾಡಿಗೆಗೆ ಸಿಗೋದಿಲ್ಲ. ಕೊನೆಗೆ ಪಂಜಾಬಿ ಉದ್ಯಮಿ ಒಬ್ಬರು ಇರ್ತಾರೆ, ಓಶೋ ಅನ್ಯಾಯಿ. ಅವರ ಹೆಸರು ಸ್ವಾಮಿ ಸೂರಜ್ ಪ್ರಕಾಶ್ ಅಂತ. ಅವರು ತಮ್ಮ ಸ್ವಂತ ಬಂಗಲೆಯನ್ನೇ ಅವರಿಗೆ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಅಲ್ಲಿಂದ ಅವರು ತಮ್ಮ ಸತ್ಸಂಗವನ್ನು ಪ್ರಾರಂಭ ಮಾಡ್ತಾರೆ. 89 ಸಂಜೆ ಹೊತ್ತಿನಲ್ಲಿ ಗೌತಮ ಬುದ್ಧ ಸಭಾಂಗಣದಲ್ಲಿ ಅವರು 89ರಿಂದ ಎಲ್ಲ ಕಡೆ ದರ್ಶನ ಕೊಡ್ತಿರ್ತಾರೆ. ಅವತ್ತು ಅವರು ಬಿಳಿಯ ನಿಲುವಂಗಿಯನ್ನು ಧರಿಸ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಓಶೋ ಅನುಯಾಯಿಗಳು ಅವತ್ತಿಂದ ಅವರಿಗೆ ಓಶೋ ಶ್ವೇತವರ್ಣ ಸೋದರತ್ವ ಸಂಘಟನೆ, ಓಶೋ ಶ್ವೇತವರ್ಣ ಸೋದರತ್ವ ಸಂಘಟನೆ ಅಂತ ತಮ್ಮ ಒಂದು ಕಮ್ಯೂನಿಗೆ ನಾಮಕರಣ ಮಾಡ್ಕೊಳ್ತಾರೆ. 1989ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳಲ್ಲಿ ಓಶೋ ತಮ್ಮ ಹೆಸರನ್ನು ರಜನೀಶ್ ಅಂತಕ್ಕಂಥ ಹೆಸರನ್ನು ಸಂಪೂರ್ಣವಾಗಿ ತೊರೀತಾರೆ. ಇಲ್ಲಿವರೆಗೂ ಆಚಾರ್ಯ ರಜನೀಶು, ಭಗವಾನ್ ರಜನೀಶ್ ಅಂತೆಲ್ಲ ಕರೀತಿದ್ರು. ಅದನ್ನು ಸಂಪೂರ್ಣವಾಗಿ ಓಶೋ
ತಮ್ಮ ಹೆಸರಿನಲ್ಲಿರ್ತಕ್ಕಂಥ ರಜನೀಶ್ ಅಂತಕ್ಕಂಥ ಹೆಸರನ್ನ ತೊರೆದು ಓಶೋ ಅಂತಕ್ಕಂಥ ಹೆಸರನ್ನ ತಮ್ಮಲ್ಲಿ ಅಳವಡಿಸ್ಕೋತಾರೆ. ಅಲ್ಲಿವರೆಗೂ ಓಶೋ ಅಂತ ಹೆಸರಿರಲ್ಲ, ರಜನೀಶ್ ಅಂತಲೇ ಇರ್ತದೆ. ಆಗ ಇದಕ್ಕೆ ಕಾರಣ ಏನಂದರೆ, ವಿಲಿಯಂ ಜೇಮ್ಸ್ರವರು ತಮ್ಮ ಒಂದು ಪುಸ್ತಕದಲ್ಲಿ ಓಷ್ಯಾನಿಕ್ ಅಂತಕ್ಕಂಥ ಒಂದು ಪದವನ್ನು ಬಳಸಿರ್ತಾರೆ. ಓಷ್ಯಾನಿಕ್ ಅಂದರೆ ಏನು? ಸಾಗರದಲ್ಲಿ ಒಂದಾಗುವುದು ಅಂತ. ಪೂರ್ವ ದೇಶಗಳಲ್ಲಿ ಓಷ್ಯಾನಿಕ್ ಅಂತಕ್ಕಂಥ ಪದಕ್ಕೆ ಅನುಭಾವಿಕನ ಅಂತ ಹೇಳ್ತಾರೆ. ಅನುಭಾವಿಕನ ಮೇಲೆ ಸ್ವರ್ಗವು ಪುಷ್ಪಗಳ ಮಳೆಗರೆಯುತ್ತದೆ ಅಂತ. ಅನುಭಾವಿಕನ ಮೇಲೆ ಸ್ವರ್ಗವು ಪುಷ್ಪಗಳ ಮಳೆಗರೆಯುತ್ತದೆ ಅಂತ ಓಶೋವಿನ ಪದಾರ್ಥ. ಅಂದರೆ ಎಲ್ಲರ ಜೊತೆ ಒಂದಾಗೋದು ಅಂತ ಅರ್ಥ. ಹೀಗಾಗಿ ಜಗತ್ತಿನಲ್ಲಿ ಅನೇಕ ಕಡೆ ಅಪಮಾನಗಳನ್ನು, ನಿಂದನೆಗಳನ್ನು ಓಶೋ ಅನುಭವಿಸ್ಬೇಕಾಗ್ತದೆ. ಅವ್ರ ಜೀವನ ಪರ್ಯಂತ ಬರೀ ಇದೇ ಆಯಿತು. ಕೊನೆಗೆ ಸೆಕ್ಸ್ ಗುರು ಅಂತ ಅವನ್ನ ಹೀಯಾಳಿಸ್ತಾರೆ. ಮುಕ್ತ ಲೈಂಗಿಕತೆಯನ್ನು ಹೇಳ್ತಾನೆ ಅಂತ ಹರಡ್ತಾರೆ. ಅವರ ಆಶ್ರಮದಲ್ಲಿ ವ್ಯಭಿಚಾರ ನಡೆಸ್ತಾನೆ, ಡ್ರಗ್ಸ್ ದಂಧೆ ನಡೆಸ್ತಾನೆ. ಈ ಥರ ಎಲ್ಲ ಅವರಿಗೆ ಮದ್ಯಪಾನ, ಓಶೋ ಸ್ವತಃ ತಾವೇ ಡ್ರಗ್ಸ್ ತಗೋತಾರೆ ಅಂತೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾರೆ. ಎಷ್ಟೋ ಸಲ ಅವರ ಆಶ್ರಮದಲ್ಲಿ ತಾವೇನೇ ಡ್ರಗ್ಸ್ ತಂದಾಕಿ ಪೊಲೀಸರು ಅವ್ರ ಮೇಲೆ ಆರೋಪವನ್ನು ಹೊರಿಸ್ತಾರೆ. ಆದರೂ ಸಹ ಓಶೋ ಎದುರೋದಿಲ್ಲ. ಅವರು ಬಂಧನ ಆಗೋದು, ಬಿಡುಗಡೆ ಆಗೋದು, ಬಂಧನ ಆಗೋದು, ಎಲ್ಲ ವಿಶ್ವದ ಮುಕ್ಕಾಲು ಭಾಗ ದೇಶಗಳು ಅವತ್ತೇನು ಒಂದು ಯುರೋಪ್ ಕಂಟ್ರೀಸ್, ಮಧ್ಯ ಏಷ್ಯಾ ಖಂಡದಲ್ಲಿ ಮತ್ತು ಮಧ್ಯಪ್ರಾಚ್ಯದಲ್ಲಿ ಇದ್ದಂಥ ಎಷ್ಟೋ ಒಂದು ದೇಶಗಳು ಅವ್ರನ್ನ ಅರೆಸ್ಟ್ ಮಾಡದೇ ಇರ್ತಕ್ಕಂಥ ದೇಶಗಳೇ ಇಲ್ಲ. ಅವ್ರನ್ನ ಬಂಧಿಸೋದು ಬಿಡೋದು ಮಾಡ್ತಾನೇ ಇರ್ತವೆ. ಹಾಗಾಗಿ ಅಂಥದ್ರಲ್ಲೂ ಸಹ ಅಷ್ಟೊಂದು ಬಂಧನ, ಹಿಂಸೆ, ಕ್ರೌರ್ಯವನ್ನು ಅನುಭವಿಸಿದ್ರೂ ಓಶೋ ತಮ್ಮ ಛಲವನ್ನು ಬಿಡದೆ ಎಲ್ರಿಗೂ ಹೇಳ್ತಾರೆ, ನಿಮಗಿರಲಿ ಸ್ವತಂತ್ರವಾದ ಮನಸ್ಸು, ಸ್ವತಂತ್ರವಾಗಿ ಆಲೋಚನೆ ಮಾಡಿ, ಯಾವುದನ್ನೂ ನಂಬಬೇಡಿ, ಎಲ್ಲವನ್ನೂ ಅನುಮಾನಿಸಿ ನೋಡಿ. ನಿಮ್ಮ ಮನಸ್ಸು ಸ್ವತಂತ್ರವಾಗಿ ಆಲೋಚನೆ ಮಾಡಿದ ಮೇಲೆ ಅದನ್ನು ನಂಬಿ, ಯಾರ ಮಾತನ್ನು ನಂಬಬೇಡಿ ಅಂತ ಹೇಳ್ತಾನೆ ಬರ್ತಾರೆ. ಸ್ವತಂತ್ರವಾಗಿ ಆಲೋಚಿಸಿ ಅಂತ ಹೇಳ್ತಾನೆ ಬರ್ತಾರೆ. ಮುಂದೆ ಓಶೋರವ್ರಿಗೂ ಒಂದಿನ ವಯಸ್ಸಾಗ್ತದೆ. ಆಗ ತಮ್ಮ ಅಂತಿಮ ದಿನಗಳು, ಓಶೋರವರ ಅಂತಿಮ ದಿನಗಳು ಹೇಗಿತ್ತು ಅಂತ ನಾನು ನಾಳೆ ಮಾತಾಡ್ತೀನಿ. ಓಶೋರವರ ಅಂತಿಮ ದಿನಗಳು ಬಂದ ತಕ್ಷಣ ಅಲ್ಲಿಗೆ ಮುಗಿತು ಅಂತಲ್ಲ, ಅವರ ಬೋಧನೆಗಳು ಕಂಟಿನ್ಯೂ ಆಗ್ತವೆ. ಓಶೋ ಜೀವನದ ಚರಿತ್ರೆ ಮಾತ್ರ ಅಲ್ಲಿಗೆ, ಜೀವನದ ವೃತ್ತಾಂತ ಮಾತ್ರ ಮುಗೀತದೆ. ಇಲ್ಲಿ ನನಗೊಂದು ಪ್ರಶ್ನೆ ಉದ್ಭವ ಆಯಿತು. ಇನ್ನೊಂದು 5 ನಿಮಿಷ ಮಾತಾಡೋಣ, ಏನಿಲ್ಲ. ಇನ್ನು ಯೋಗ ನಿದ್ರಾಭ್ಯಾಸ ಹೇಳಬೇಕಲ್ಲ, ಯೋಗ ನಿದ್ರಾಭ್ಯಾಸ ಇವತ್ತು ಹೇಳಲೇಬೇಕು. ಯೋಗ ನಿದ್ರಾಭ್ಯಾಸ ಹೇಳೋದಕ್ಕಿಂತ ಮೊದಲು ನಾನು ಒಂದು ಮಾತು ಕೇಳ್ತೀನಿ. ನಾನು ನೋಡ್ತೀನಿ, ಕೆಲವರು ಆ ಚಪ್ಪಲಿ ಒರೆಸೋಕ್ಕೆ ಅಂತ ಹೋಯ್ತಾರೆ, ಚಪ್ಪಲಿ ಕಿತ್ತೋಗ್ಬಿಟ್ಟಿರ್ತದೆ, ತಮ್ಮ ಕಾಲಿಂದ ತೆಗೆದು ಚಪ್ಪಲಿ ಮುಂದೆ ಇಡ್ತಾರೆ. ಆ ಚಪ್ಪಲಿ ಒಲೆಯವನು ಅದನ್ನು ತುಂಬ ಪೂಜ್ಯತೆಯಿಂದ, ಅದು ಅವನಿಗೆ ಅನ್ನ, ಅವನು ತುಂಬ ಭಕ್ತಿಯಿಂದ, ಪ್ರೀತಿಯಿಂದ ಚಪ್ಪಲಿನ ಕೈಗೆ ತಗೊಂಡು ಅದನ್ನು ಒಲಿತಾನೆ, ಅದನ್ನು ಒರೆಸ್ತಾನೆ, ಕ್ಲೀನ್ ಮಾಡ್ತಾನೆ, ನಿಮ್ಮ ಕಾಲಿಗೆ ಹಾಕ್ತಾನೆ. ಆದರೆ ಅವನು ಹಣ ಕೇಳಿದಾಗ ನೀನು ಅಷ್ಟೇ ಹಣ ಕೊಡಬೇಕು, ಇಷ್ಟು ಕೊಡಬಾರ್ದ, ಯಾಕೆ 10 ರೂಪಾಯಿ ಯಾಕೆ, 5 ರೂಪಾಯಿ ತಗೊಳ್ಳಿ, 2 ರೂಪಾಯಿ ತಗೋ, ಅದು ರೂಢಾಗಿ ಮಾತಾಡ್ತಕ್ಕಂಥವ್ರು ನಾನು ನೋಡ್ತೀನಿ. ಅದೇ ನೀವು ಒಂದು ಚಪ್ಪಲಿ ಅಂಗಡಿಗೆ ಹೋಗಿ, ಪಾದರಕ್ಷೆಗಳ ಅಂಗಡಿಗೆ ಹೋದರೆ ಅಲ್ಲೇನು MRP ರೇಟ್ ಇರ್ತದೆ ಅಷ್ಟನ್ನೇ ಕೊಟ್ಟು ಬರ್ತಾರೆ. ಇದೊಂದು ವಿಪರ್ಯಾಸ. ನೀವು ಮಾರ್ಕೆಟ್ಗೆ ಹೋಗಿ, ಒಬ್ಬ ತರಕಾರಿ ಅಂಗಡಿಗೆ ಹೋಗಿ, ಅವನು ಎಷ್ಟು ರೇಟ್ ಹೇಳ್ತಾರೆ ಅಷ್ಟೊಂದು ತಗೋತಾರೆ. ನೀವೊಂದು ಇದರಲ್ಲಿ ಮಾಲ್ಗಳಲ್ಲಿ ನೋಡಿ, ಅಲ್ಲಿ ತರಕಾರಿ ಆಗಲಿ, ಇನ್ನೊಂದು ವಸ್ತು ಆಗಲಿ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ತಗೋತಾರೆ. ಅದೇ ನಿಮ್ಮ ಮನೆ ಬಾಗಿಲಿಗೆ ಯಾವ್ದಾದ್ರು ವಸ್ತು ಮಾರೋಕ್ಕೆ ಅಂತ ಬಂದಾಗ ಅವನ ಮೇಲೆ ಅನುಮಾನಿಸಿ ನೋಡ್ತಾರೆ, ಅಷ್ಟೇ ಯಾಕೆ ಕೊಡಬೇಕು, ಇಷ್ಟು ಪಾಪ ಅವ್ನು ಬಿಸಿಲಲ್ಲಿ ಒಣಗಿ ಬಂದಿರ್ತಾನೆ, ಅವನೇನು ವಿಪರೀತವಾಗಿ ಏನು ತಗೊಳಕ್ಕಾಗಲ್ಲ. ಅವ್ನಿಗೆ ಗೊತ್ತು ನಗರದಲ್ಲಿ, ಸಿಟಿನಲ್ಲಿ ಎಷ್ಟು ರೇಟ್ ಇದೆ ಅಂತ, ಅದಕ್ಕಿಂತ ಸ್ವಲ್ಪ ಕಡಿಮೆಗೆ ಅವನು ಇಲ್ಲಿ ಮಾರ್ತಿರ್ತಾನೆ. ಆದರೂ ಸಹ ನೀವು ಚೌಕಾಸಿ ಮಾಡ್ತೀರಿ. ಇದೆಲ್ಲ ಒಂದು ವಿಪರ್ಯಾಸ. ಇದು ಪ್ರಕೃತಿ ನಿಯಮ ಇರ್ಬೋದು ಏನೋ. ಯಾಕೆಂದರೆ ಮನುಷ್ಯ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಅಷ್ಟೇ, ಎಲ್ಲ ಪ್ರತಿಯೊಂದು ಅಷ್ಟೇ. ಬೆಂಕಿ ತಾನು ಎಲ್ಲಿ ಹುಟ್ಟಿತು ಅಲ್ಲಿಂದ ಅದು ಇಲ್ಲದೇ ಇರೋ ಕಡೆ ಹೋಗ್ತದೆ. ಗಾಳಿ ತಾನು ಎಲ್ಲಿ ಹುಟ್ಟಿತು ಅದು ಅಲ್ಲಿಂದ ತಾನು ಇಲ್ಲದೇ ಇರೋ ಕಡೆಗೆ ಹೋಗ್ತದೆ. ನೀರು ತಾನು ಇರೋ ಕಡೆಯಿಂದ ಇಲ್ಲದೇ ಇರೋ ಕಡೆ ಹೋಗ್ತದೆ.
ಆದರೆ ಹಣ ಮಾತ್ರ ಆಗಲ್ಲ. ತಾನು ಎಲ್ಲಿ ಹುಟ್ಟಿತು ಅಲ್ಲಿಗೇ ಎಲ್ಲ ಕಡೆ ಸುತ್ತಕೊಂಡು ವಾಪಸ್ ಅಲ್ಲಿಗೇ ಬರ್ತದೆ. ಅದು ಜಗತ್ತಿನ ನಿಯಮ. ನೀವು ಒಂದು ಸಲ ಯೂಟ್ಯೂಬ್ ಅಥವಾ ಇನ್ನೊಂದು ನೋಡಿದಾಗ ನಿಮ್ಮ ಹಣ ಖರ್ಚಾಗ್ತದೆ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಅಥವಾ ಮತ್ತೊಂದು ಮಾಡ್ದೇ ಫ್ರೀಯಾಗಿ ಓದಿದ್ರೆ ಗೂಗಲ್ ಸಾಹುಕಾರನಿಗೆ ನೀವು ಖರ್ಚು ಮಾಡಿದಂಥ ಎಲ್ಲ ಒಂದು ರೂಪಾಯಿ ಅಂದರೆ ₹1 ಪೂರ್ತಿ ಅವ್ರಿಗೆ ಹೋಗ್ತದೆ. ಅದೇ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅದರಲ್ಲಿ ಒಂದು 30 ಪೈಸೆ ನಮಗೂ ಸಿಗ್ಬೋದೇನೋ. ನಾವು ಕಷ್ಟಪಟ್ಟು ಮಾಡ್ತೀವಿ, ನಮಗೂ ಸಿಗ್ಬೋದೇನೋ. ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಪೂರ್ಣ ಹಣವನ್ನು ಬಿಲ್ಗೇಟ್ಸ್ಗೆ ತಿನ್ನಿಸ್ಬೇಡಿ. ನಾವು ಒಂದಷ್ಟು ತಿನ್ನೋಣ. ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಶೇರ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ನೋಡೋದಕ್ಕೆ ಪ್ರೋತ್ಸಾಹ ಕೊಡಿ ದಯವಿಟ್ಟು. ಈಗ ನಾವು ಯೋಗ ನಿದ್ರಾಭ್ಯಾಸಕ್ಕೆ ಹೋಗಬೇಕು. ಬನ್ನಿ. ಈಗ ಯೋಗ ನಿದ್ರಾಭ್ಯಾಸ. ಯೋಗ ನಿದ್ರಾಭ್ಯಾಸಕ್ಕೆ ಹೋಗೋಣ. ಸ್ವಲ್ಪ ಇದನ್ನು ಆಫ್ ಮಾಡ್ತೀನಿ ರೀ. ಆಫ್ ಆಗಲ್ಲ, ಇರಲಿ. ಯೋಗ ನಿದ್ರಾಭ್ಯಾಸವನ್ನು ನಾನು ಸ್ವಾಮಿ ಆಚಾರ್ಯ ಅರ್ಜುನ್ ಗುರೂಜಿಯವರಿಂದ ಕಲಿತೆ. ನೀವು ಬೇಕಾದರೆ ಅರ್ಜುನ್ ಗುರೂಜಿಯವರ ಫೋನ್ ನಂಬರ್ ಅವ್ರದ್ದು ಎಲ್ಲ ಕೊಡ್ತೀನಿ. ಆನ್ಲೈನಲ್ಲಿ ಬೇಕಾದರೂ ಕಲಿಬೋದು, ಆಫ್ಲೈನಲ್ಲಿ ಕಲಿಬೋದು. ಯೋಗ ನಿದ್ರಾಭ್ಯಾಸ. ಯೋಗ ನಿದ್ರಾಭ್ಯಾಸ ಅಂದ್ರೇನು? ನೀವು ಒಂದು ಕಡೆ ಕುಂತ್ಕೊಳ್ಳಿ. ನಿಮ್ಮ ಮನಸ್ಸು ಶಾಂತ ಚಿತ್ತದಿಂದ ಇರಲಿ. ನಿಮಗೆ ಯಾವ ರೀತಿ ಅನುಕೂಲ ಆಯಿತೋ ಆ ರೀತಿ ಕುಳಿತುಕೊಳ್ಳಿ. ಆಗಲಿಲ್ಲ ಅಂದರೆ ಮಲಕ್ಕೊಳ್ಳಿ. ಪದ್ಮಾಸನ ಹಾಕಿ, ಸುಖಾಸನ ಹಾಕಿ ಅಥವಾ ಮಲಕ್ಕೊಳ್ಳಿ. ಒಟ್ಟಿನಲ್ಲಿ ಇಡೀ ನಿಮ್ಮ ದೇಹ ಸಂಪೂರ್ಣ ನೆಮ್ಮದಿಯಾಗಿರಲಿ, ಹಗುರವಾಗಿರಲಿ, ನಿರಮ್ಮಳವಾಗಿರಲಿ. 2 ಕಣ್ಣುಗಳನ್ನ ಮುಚ್ಕೊಳ್ಳಿ. ಈಗ ನೀವು ಹೇಳ್ಕೊಳ್ಳಿ, ನಾನೀಗ ಸಂಪೂರ್ಣವಾಗಿ ಹಗುರವಾಗಿದ್ದೇನೆ. ಇಡೀ ನನ್ನ ದೇಹ ಎಲ್ಲ ಹಗುರವಾಗಿದೆ. ಈಗ ನಿಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ನೋಡ್ತಾ ಬನ್ನಿ. ನಿಮ್ಮ ಎಡಗಾಲಿನ ಹೆಬ್ಬೆರಡನ್ನು ನೋಡಿ. ನೋಡೋದಂದರೆ ಕಣ್ಣು ಬಿಟ್ಟು ನೋಡೋದಲ್ಲ, ಮನಸ್ಸಿನಲ್ಲಿ ನೋಡ್ಕೊಳ್ಳಿ. ಅದು ಸಂಪೂರ್ಣ ಹಗುರವಾಗಿದೆ. 2ನೇ ಬೆರಳು, 3ನೇ ಬೆರಳು, 4ನೇ ಬೆರಳು, 5ನೇ ಬೆರಳು, ಮೊಣಕಾಲು ಎಲ್ಲ ಸಂಪೂರ್ಣವಾಗಿ ವಿಶ್ರಾಂತ ಸ್ಥಿತಿಯಲ್ಲಿದೆ. ನಿಮ್ಮ ತೊಡೆ ಅದು ವಿಶ್ರಾಂತ ಸ್ಥಿತಿಯಲ್ಲಿದೆ. ನಿಮ್ಮ ಎಡಪೃಷ್ಠ, ಎಡಗಡೆಯ ಹೊಟ್ಟೆಯ ಭಾಗ, ಎಡಗಡೆಯ ಎದೆ, ಎಡಗಡೆಯ ಕಪೋಲ, ಎಡಗಡೆಯ ಕಿವಿ, ಎಡಗಡೆಯ ಕಣ್ಣು, ಎಡಗಡೆಯ ತಲೆ ಎಲ್ಲ ಭಾಗಗಳು ವಿಶ್ರಾಂತ ಸ್ಥಿತಿಯಲ್ಲಿವೆ. ನಿಮ್ಮ ಎಡತೋಳು, ಎಡಮೊಣಕೈ, ಎಡಗೈ, ಎಡಮುಂಗೈ, ಎಡಗಡೆಯ ಎಲ್ಲ ಬೆರಳುಗಳು ವಿಶ್ರಾಂತ ಸ್ಥಿತಿಯಲ್ಲಿವೆ. ಈಗ ಬಲಗಡೆಗೆ ಬನ್ನಿ. ಬಲಗಡೆಯ ಹೆಬ್ಬೆರಳು, 2ನೇ ಬೆರಳು, 3ನೇ ಬೆರಳು, 4ನೇ ಬೆರಳು, ಕಿರುಬೆರಳು, ಇಮ್ಮಡಿ, ಮೊಣಕಾಲು, ತೊಡೆ ಎಲ್ಲವೂ ಹಗುರವಾಗಿದೆ. ಎಲ್ಲವೂ ವಿಶ್ರಾಂತ ಸ್ಥಿತಿಯಲ್ಲಿದೆ.
ಅವನ್ನೆಲ್ಲ ಫ್ರೀಯಾಗಿ ಬಿಟ್ಬಿಡಿ. ನಿಮ್ಮ ಬಲಗಡೆಯ ತೊಡೆ, ಬಲಗಡೆಯ ಪೃಷ್ಠ, ಬಲಗಡೆಯ ಹೊಟ್ಟೆಯ ಭಾಗ, ಬಲಗಡೆಯ ಎದೆಯ ಭಾಗ, ಬಲಗಡೆಯ ತೋಳು, ಬಲಗಡೆಯ ಕತ್ತು, ಬಲಗಡೆಯ ಕೆನ್ನೆ, ಬಲಗಡೆಯ ಕಿವಿ, ಬಲಗಡೆಯ ಕಣ್ಣು, ಬಲಗಡೆಯ ತಲೆ ಎಲ್ಲವೂ ವಿಶ್ರಾಂತ ಸ್ಥಿತಿಯಲ್ಲಿದೆ. ಬಲಗಡೆಯ ಭುಜ, ಬಲಗಡೆಯ ಮೊಣಕೈ, ಬಲಗಡೆಯ ಮುಂಗೈ, ಬಲಗಡೆಯ ಎಲ್ಲ ಬೆರಳುಗಳು ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿವೆ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಈಗ ನೀವು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ನಾನು ಸಂಪೂರ್ಣವಾಗಿ ವಿಶ್ರಾಂತಿಯಲ್ಲಿದ್ದೇನೆ. ಈಗ ನನ್ನ ದೇಹದಲ್ಲಿ ಯಾವ ನೋವುಗಳೂ ಇಲ್ಲ. ನನ್ನ ಮನಸ್ಸಿನಲ್ಲಿ ಯಾವ ಚಿಂತೆಗಳೂ ಇಲ್ಲ. ನಿಮಗೆ ಯಾವ ನೋವು ಕಾಡ್ತಾ ಇತ್ತೋ ಅದನ್ನು ನೆನಪಿಸ್ಕೊಳ್ಳಿ. ಅದು ಹೊರಟೋಯ್ತು ಅಂತ ಹೇಳಿ. ನಿಮಗೆ ಯಾವ ಚಿಂತೆ ಕಾಡ್ತಾ ಇತ್ತೋ ಅದನ್ನು ನೆನಪಿಸ್ಕೊಳ್ಳಿ. ಆ ಚಿಂತೆಗೆ ಉತ್ತರ ಸಿಕ್ಕಿದೆ, ಏನು ತೊಂದರೆ ಇಲ್ಲ ಈಗ ಅಂತ ಹೇಳ್ಕೊಳ್ಳಿ. ಸಂಪೂರ್ಣ ವಿಶ್ರಾಂತಿಯಲ್ಲಿರಿ. ಅದೇ ರೀತಿ ಈಗ ನಿಧಾನವಾಗಿ ಬಲಗಡೆಯ ಕಾಲನ್ನು ಸಡಿಲಗೊಳಿಸಿ. ಬಲಗಡೆಯ ಎಲ್ಲ ಭಾಗಗಳನ್ನು ಸಡಿಲಗೊಳಿಸಿ. ಎಡಗಡೆಯ ಎಲ್ಲ ಭಾಗಗಳನ್ನು ಸಡಿಲಗೊಳಿಸಿ. ನಿಮ್ಮ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಎರಡೂ ಕೈಗಳನ್ನು ಒಂದಕ್ಕೊಂದು ಬಿಸಿಯಾಗುವ ಹಾಗೆ ಉಜ್ಜಿಕೊಳ್ಳಿ. ನಂತರ ಎರಡೂ ಕೈಗಳನ್ನು ನಿಮ್ಮ ಎರಡೂ ಕಣ್ಣುಗಳ ಮೇಲೆ ಇಟ್ಟುಕೊಂಡು ನಿಧಾನವಾಗಿ ಎರಡೂ ಕಣ್ಣುಗಳನ್ನ ತೆರೆಯಿರಿ. ನೀವೀಗ ಸಮಾಧಿ ಸ್ಥಿತಿಯಿಂದ ಹೊರಗಡೆ ಬಂದಿದ್ದೀರಿ. ನಿಮಗೀಗ ಯಾವ ನೋವು ಇಲ್ಲ. ನಿಮಗೀಗ ಯಾವ ಚಿಂತೆ ಇಲ್ಲ. ನಿಮಗೇನು ಸಮಸ್ಯೆ ಇತ್ತು ಅದನ್ನು ಒಂದು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ. ನಿಮಗೆ ಸಾಲ ತೀರಬೇಕಾ, ನಿಮ್ಗೆ ಉದ್ಯೋಗ ಬೇಕಾ, ಮನೆಯ ನೆಮ್ಮದಿ ಬೇಕಾ, ಆರೋಗ್ಯ ಸರಿಯಾಗಿರಬೇಕಾ ಅಂತ ಬರೆದಿಟ್ಕೊಳ್ಳಿ. ದಿನವೂ ಈ ಯೋಗಾಭ್ಯಾಸವನ್ನು ಮಾಡ್ತಾ ಬನ್ನಿ. ಮಾಡಿದಾಗೆಲ್ಲ ನೀವು ಈ ರೀತಿಯಾಗಿ ಬರೆದಿಡಿ. 4-5 ದಿನದಲ್ಲೇ ನಿಮಗೆ ಖಂಡಿತ ಉತ್ತರ ಸಿಗ್ತದೆ. ನೀವು ಸಂಪೂರ್ಣವಾಗಿ ಹುಷಾರಾಗಿರೋದನ್ನ ನೀವು ಗಮನಿಸ್ತೀರಿ. ಸಂಪೂರ್ಣವಾಗಿ ಕ್ಯೂರ್ ಆಗಿರೋದು ನಿಮಗೆ ಗೊತ್ತಾಗ್ತದೆ. ಇದರಿಂದ ನಿಮ್ಮ ಮಾನಸಿಕ ಕ್ಲೇಶಗಳು, ದೈಹಿಕ ನೋವುಗಳು ಮತ್ತು ನಿಮ್ಮ ಮಾನಸಿಕ ಸಂಘರ್ಷಗಳು, ಚಿಂತೆಗಳು ದೂರವಾಗ್ತವೆ. ನಿಮ್ಮ ಮನಸ್ಸು ಮತ್ತು ದೇಹ ಸಂಪೂರ್ಣವಾಗಿ ಹಗುರವಾಗಿರೋದ್ರಿಂದ ನಿಮಗೆ ಚೆನ್ನಾಗಿ ನಿದ್ರೆ ಬರ್ತದೆ, ಆರೋಗ್ಯ ಸುಧಾರಣೆ ಆಗ್ತದೆ, ಡೈಜೆಷನ್ ಪವರ್ ಜಾಸ್ತಿ ಆಗ್ತದೆ, ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ. ಇದರ ಮೂಲ ಉದ್ದೇಶ, ಯೋಗದ ಮೂಲ ಉದ್ದೇಶ ಇಷ್ಟೇ. ಇಡೀ ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು ಹಗುರಗೊಳಿಸಿ, ನಿಮ್ಮ ಮನಸ್ಸನ್ನು ನಿಮ್ಮ ಕಂಟ್ರೋಲ್ಗೆ ತಗೊಂಡು ನಿಮ್ಮ ಮಾನಸಿಕ ಶಕ್ತಿಯಿಂದ ನಿಮ್ಮ ದೈಹಿಕವಾಗಿರ್ತಕ್ಕಂಥ ಮತ್ತು ಮಾನಸಿಕವಾಗಿರ್ತಕ್ಕಂಥ ನೋವುಗಳನ್ನ ದೂರ ಮಾಡಿಕೊಳ್ಳೋದು. ಇದನ್ನು ಕಲಿಸ್ಕೊಟ್ಟಂಥ ಶ್ರೀ ಅರ್ಜುನ್ ಆಚಾರ್ಯರವರಿಗೆ ಮತ್ತು ಅವರ ಶಿಷ್ಯರು ಪಲ್ಲವಿ ಆಚಾರ್ಯರವರಿಗೆ ಮತ್ತು ಇತರೆ
ಅವರ ಶಿಷ್ಯವೃಂದಕ್ಕೆ, ಅವರ ಸಮುದಾಯಕ್ಕೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಬನ್ನಿ, ನಾಳೆ ಓಶೋವಿನ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬಿಲ್ ಗೇಟ್ಸ್ ಒಬ್ಬನಿಗೆ ಎಲ್ಲ ದುಡ್ಡು ಕೊಡಬೇಡಿ, ನಮಗೂ ಒಂದಷ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.